ಮಾಡೋದು? ಏನ್ ಮಾಡ್ತಿದ್ರಿ? ಏನ್ರಿ ಮಾಡ್ತಿದ್ರಿ? ಏನು ಇಲ್ಲ ಕಣೆ. ಏನೂ ಇಲ್ವಾ? ಮತ್ಯಾಕ್ ಬಾಗ್ಲು ಹಾಕೊಂಡಿದ್ರಿ? ಏನೋ ಕರಾಮತ್ ಮಾಡ್ತಿರೋದಕ್ಕೆ ತಾನೆ ನೀವು ಬಾಗ್ಲು ಹಾಕೊಂಡ್ರದು. ನಿಜ ಹೇಳ್ರಿ, ಏನ್ರಿ ಮಾಡ್ತಿದ್ರಿ? ಅಯ್ಯೋ ಏನು ಇಲ್ಲ ಅಂತ ಹೇಳುತ್ತಲ್ಲೇ. ಇಷ್ಟೊಂದು ದುಡ್ಡು ಎಲ್ಲಿಂದ ರೀ ಬಂತು ನಿಮ್ಗೆ? ಚಿತ್ರ, ಅದು ಅಕ್ಕ ಮಂತ್ರವಾದಿ ಕೊಡು ಅಂತ ಕೊಡಿಲ್ಲಲ್ಲ, ಅದ್ರೊಂದು ಸ್ವಲ್ಪ ನಾನು ಉಳಿಸ್ಕೊಂಡೆ ಕಣೆ. ಅಮ್ಮ ಅಷ್ಟು ದುಡ್ಡು ಅವನ ಮೇಲೆ ಎಷ್ಟು ಗುಡ್ ಬೈ ಹೇಳ್ಬಾ ಅಂತ ಹೇಳಿರ್ಲಿಲ್ಲ ನಿಮ್ಗೆ? ಮಾಡದೇ ಕೆಲ್ಸಕ್ಕೆ ಪೂರಾ ದುಡ್ಡು ಯಾಕೆ ಕೊಡ್ಬೇಕು ಹೇಳು? ನಾನು ಅವನಿಗೆ ದಬಾಯಿಸೆ ಈ ದುಡ್ಡನ್ನ ಉಳಿಸ್ಕೊಂಡಿದ್ದೀನಿ. ನೀಲ್ಕಂಠ, ನನ್ನನ್ನು ಉದ್ಧಾರ ಮಾಡ್ತೀಯ ಅಂತ ಕರ್ಕೊಂಡ್ ಬಂದ್ರೆ ನನ್ನನ್ನೇ ಹಾಳು ಮಾಡ್ತಾ ಇದ್ಯಾ. ಎಷ್ಟು ದಿನದಿಂದ ಈ ದ್ರೋಹ ಮಾಡ್ತಾ ಇದ್ಯಾ? ಏಯ್ ಮುಚ್ಚ ಬಾಯ್. ಅಕ್ಕ ಅಂತ ಮಾತ್ರ ಕರಿಬೇಡ. ಮಾತಾಡಿ ಮಾತಾಡಿ ಈ ಮನೇನೆ ಹಾಳು ಮಾಡ್ಬಿಟ್ಟಿಯಲ್ಲ. ಬಾಯ್ ಮುಚ್ಕೊಂಡಿರೋದಕ್ಕೆ ಏನಾಗಿದೆ ನಿಂಗೆ? ನಾನೇನಕ್ಕ ಮಾಡಿದ್ದೀನಿ? ಇನ್ನೇನ್ ಬಾಕಿ ಇದೆ? ಅವಿಗೆ ನಮ್ ಪ್ಲಾನ್ ಎಲ್ಲ ಗೊತ್ತಾಗಿದೆ. ಅಮ್ಮ ಏನ್ ಹೇಳ್ತಿದೀಯಾ? ಹಾಳಾದವನಿಂದ ನಾವು ಕನಕಗೆ ಒಂದ್ ಗತಿ ಕಾಣಿಸ್ತಾ ಇದೀವಿ ಅನ್ನೋ ವಿಷಯ ಗೊತ್ತಾಗೋಗಿ ಆ ಕನಕ ಹೇಗ್ ಕತ್ ಕೇಳಿಸ್ಕೊಂಡ್ಲೋ ಏನೋ ಎಲ್ಲಾ ವಿಷಯನೂ ಅವಿನ ತಲೆ ತುಂಬಿದಾಳ. ಈಗ ನಮ್ ಕತೆ ಮುಗ್ಧ ಹಾಗೆ. ಈಗ ಏನ್ ಮಾಡೋದು? ಇನ್ ನಮ್ಮ ಆಟ ಏನು ನಡೆಯಲ್ಲ. ಅವಿನಾಶ್ ಹದ್ದಿನ ಕಣ್ಣು ಇಟ್ಕೊಂಡು ಆ ಕನಕನ್ ಕಾಯ್ತಾನೆ. ಮತ್ತೆ ಬೇರೆ ಯಾವ ದಾರಿನೂ ಇಲ್ವಾ? ಇನ್ನೊಂದ್ ದಾರಿ ಇದೆ. ಕನಕಂಗೆ ಶಾಶ್ವತವಾಗಿ ಒಂದ್ ಗತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ನಾವು ಹುಚ್ಚಾಸ್ಪತ್ರೆ ಸೇರ್ತೀವಿ ಅಷ್ಟೇ. ನೀಲ್ಕಂಠ, ಆ ಡಾಕ್ಟ್ರಿಗೆ ಫೋನ್ ಮಾಡು. ಯಾವ ಡಾಕ್ಟ್ರಕ್ಕ? ಕಣಿ ಕೇಳ್ತಿಯಲ್ಲೋ, ಆ ಹುಚ್ಚು ಡಾಕ್ಟ್ರಿಗೆ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೋ. ಸರಿ ಅಕ್ಕ. ಅಂದ್ರೆ ಕನಕ ಸಾಯಬಾರದು, ಹಾಗಂತ ಅವಳು ಬದುಕಲೂಬಾರದು. ಜೀವಚ್ಛವವಾಗಿ ಒಂದು ಮೂಲೆಯಲ್ಲಿ ಹೆಳವಳ ತರ ಕೋಮಾದಲ್ಲಿ ಬಿದ್ದಿರಬೇಕು, ಅಷ್ಟೇ ತಾನೇ? ಡಾಕ್ಟ್ರೆ, ನೀವು ನಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಕನಕನ್ನ ಕೋಮಾ ಕಳಿಸ್ಬಿಟ್ರೆ ಸಾಕು. ಹೌದು, ನಾನು ಈ ಕೆಲಸ ಮಾಡ್ತೀನಿ ಅಂತ ಯಾರು ಹೇಳಿದ್ದು? ಯಾರೇನು ಹೇಳಿದ್ರು ಡಾಕ್ಟ್ರೆ? ಈಗಾಗಲೇ ಕನಕನ್ನ ಅರ್ಧ ಕೋಮಾ ಕಳಿಸಿರೋರು ನೀವೇ ತಾನೇ? ನೋನು, ನಾನು ಇಂಥ ಕೆಲಸ ಮಾಡೋದಿಲ್ಲ. ಡಾಕ್ಟ್ರೆ, ಯಾಕೆ ಹೆದರು ಬಿಟ್ರ? ಈಗಾಗಲೇ ನಮ್ಮ ಕನಕನ್ನ ಅರ್ಧಂಬರ್ಧ ಮೆಂಟ್ಲು ಮಾಡಿದಿರಂತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೋಪ ಕಳಿಸ್ಬಿಟ್ರಾಯ್ತು. ಕಾಮಾಗಿ ಮಲಗ್ಬಿಡ್ತಾಳೆ. ಯಾರಿಗೂ ಎದುರೋ ಗೋಜಿಲ್ಲ, ಯಾರಿಗೂ ಅನುಮಾನನೂ ಬರೋದಿಲ್ಲ. ಎಲ್ಲ ನಮ್ಮೋರೇ. ಎಲ್ಲ ನಿಮ್ಮವರೇ ಅಂದ್ರೆ ಅವಿನಾಶ್ ಕೂಡನಾ? ಅಯ್ಯಯ್ಯೋ, ಈ ವಿಷಯ ಅವನಿಗೆ ಹೇಳ್ಬಿಟ್ಟಿರ. ಈ ವಿಷಯ ನಮ್ಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾಕೋ ನೀಲ್ಕಂಠ, ಡಾಕ್ಟರ್ ವಿಷಯ ತಿಳಿಸ್ಲಿಲ್ವೇನೋ? ಎಲ್ಲ ಹೇಳಿದ್ರು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ತಮಾಷೆ ಅಂತ ತಮಾಷೆ ಏನ್ ಡಾಕ್ಟ್ರೆ? ನಮ್ಗೆ ಅಮಾಸೆ ಆಗಿ ಪ್ರಾಣ ಹೋಗ್ತಾ ಇದೆ ನೋಡಿ. ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲಸ ಬೇಗ ಮುಗಿಬೇಕು. ಸಾರಿ, ನನ್ನ ಕೈಯಲ್ಲಿ ಈ ಕೆಲಸ ಮಾಡೋಕ್ಕಾಗೋದಿಲ್ಲ. ಏನು? ನಿಮ್ ಕೈಲಿ ಈ ಕೆಲಸ ಆಗಲ್ವಾ? ಇಲ್ಲ, ನಾನು ಇಂಥ ಕೆಲಸ ಮಾಡಲ್ಲ. ಏನ್ ಸರ್ ಈಗ ಮಾತಾಡ್ತೀರಿ? ಈಗ ನಡ್ ನೀರಲ್ಲಿ ಕೈ ಬಿಟ್ಬಿಟ್ರೆ ನಮ್ ಗತಿ ಏನು?
ನಡು ನೀರಲ್ಲಿ ಕೈ ಬಿಟ್ಟಿರೋದು ನಿಮ್ಮನ್ನಲ್ಲ, ಪಾಪ ಆ ಕನಕನ್ನ. ನಾನು ನೀವ್ ಹೇಳಿದ ಕೆಲಸನ ಮಾಡಲ್ಲ. ಯಾಕೆ ಮಾಡಕ್ಕಾಗಲ್ಲ? ಎಣಿಸ್ಕೊಂಡಿಲ್ವಾ 1,000 ರೂಪಾಯಿ ದುಡ್ಡನ್ನ? ಏನ್ ಪುಕ್ಷಟ್ಟೆ ಕೊಟ್ಟಿದ್ದೀರಾ? ನಾನೇನ್ ಟ್ರೀಟ್ಮೆಂಟ್ ಕೊಟ್ಟಿಲ್ವಾ? ನೀವು ಕೊಟ್ಟ ಹಣಕ್ಕೆ ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ ವಜಾ ಆಯ್ತು. ಸುಮ್ಮನೆ ಹೋಗು. ನೀವೇನ್ ಮಹಾ ಸಾಚನ? ಏನ್ ಮಹಾ ಟ್ರೀಟ್ಮೆಂಟ್ ಕೊಟ್ಟಿದ್ದು? ಮೊದಲೇ ಮಾಡಲ್ಲ ಅಂತ ಹೇಳಿದಿದ್ರೆ ಬೇರೆ ಡಾಕ್ಟರ್ ನೋಡ್ಕೊಂತಿದ್ವಿ. ನೋಡಿ, ಆ ಕೆಲಸ ಮೊದಲು ಮಾಡಿ. ನನ್ನ ಕೈಯಲ್ಲಿ ಈ ಕೆಲಸ ಮಾಡಕ್ ಆಗೋದಿಲ್ಲ. ನೀವಿನ್ ಹೋಗ್ಬೋದು. ಏನ್ರಿ ಏನ ನಮ್ಮನ್ನ ಅಷ್ಟು ಸುಲಭವಾಗಿ ಸಾಗಾಕ್ಸ್ತಾ ಇದ್ದೀರಾ? ನಾವು ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ಏನ್ರಿ ಮಾಡ್ತೀರಾ? ನಿಮ್ ಕೈಲಿ ಏನ್ ಮಾಡಕ್ಕಾಗತ್ತೆ? ಏನ್ರಿ ಏನ್ ನನಗೆ ಚಾಲೆಂಜ್ ಮಾಡ್ತಾ ಇದ್ದೀರಾ? ನಾನು ಇಲ್ಲೇ ಧರಣಿ ಕೂರ್ತೀನಿ. ನೀವು ನನಗೆ ಮೋಸ ಮಾಡಿದಿರಿ, ನೀವು ಡೋಂಗಿ ಡಾಕ್ಟರ್ ಅಂತ ಪೇಪರ್ ಅಲ್ಲಿ ಬರ್ಸ್ತೀನಿ, ಟಿವಿಲಿ ಹಾಕಿಸ್ತೀನಿ. ಆಗ ನೀವು ಹುಚ್ಚಿಡ್ದು ಬೀದಿಲಿ ಅಲಿಬೇಕು. ಹಾಗೆ ಮಾಡ್ತೀನಿ. ಅಷ್ಟೇ ತಾನೇ? ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗು. ಅದಕ್ಕೂ ಮುಂಚೆ ನಾನು ಪೊಲೀಸವ್ರನ್ನ ಕರೆಸ್ತೀನಿ. ಆಗ ಹುಚ್ಚು ಯಾರಿಗೆ ಹಿಡಿಯತ್ತೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್, ನೀವು ಪೊಲೀಸ್ ಕರ್ಸೋ ಅಗತ್ಯ ಇಲ್ಲ. ನೀವು ಇನ್ನು ಮುಂದೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋ ಅಗತ್ಯನೂ ಇಲ್ಲ. ನಿಮ್ಮಂಥ ಡಾಕ್ಟ್ರು ಬೆಂಗಳೂರಲ್ಲಿ ಕಾಸಿಗೊಬ್ರು ಸಿಗ್ತಾರೆ. ದುಡ್ಡು ಕೊಟ್ರೆ ಪ್ರಾಣ ತೆಗೆಯೋದಕ್ಕೂ ರೆಡಿ ಆಗಿರ್ತಾರೆ. ಇನ್ನು ಕೋಮಕ್ಕೆ ಕಳಿಸೋದು ಯಾವ ದೊಡ್ಡ ವಿಷಯ? ಏನಿಲ್ಕಂಟ, ನಡಿಯೋ ಇಲ್ಲಿಂದ. ಕಾದಲ್ಲಕ್ಕ, ನಡಿ ಅಂದೆ. ಹಾಗಲ್ಲಕ್ಕ, ಡಾಕ್ಟರ್ಗೆ ಅಷ್ಟೊಂದು ದುಡ್ಡು ಕೊಟ್ಟಿದೀವಿ, ಸುಮ್ಮನೆ ಹೋಗಕ್ಕಾಗುತ್ತಾ? ದುಡ್ಡು ಕೊಟ್ಟಿದೀವಿ ಅಂತ ನಾಲ್ಗೆ ಚಾಚ್ಕೊಂಡು ನಿಂತ್ಕೊಂಡ್ರೆ ಆ ಡಾಕ್ಟ್ರು ಪೊಲೀಸ್ನವ್ರನ್ನ ಕರೆಸ್ತಾರೆ. ಆಮೇಲೆ ನಮ್ಮ ಬಂಡವಾಳ ಎಲ್ಲ ಬಯಲಾಗುತ್ತೆ. ಅವಿಗ ಏನಾದ್ರು ವಿಷಯ ಗೊತ್ತಾಯಿದ್ರೆ ಮುಗೀತು ಕತೆ. ಮೊದಲು ನಡಿ ಇಲ್ಲಿಂದ. ಬೇರೆ ಡಾಕ್ಟ್ರು ನೋಡಿದ್ರೆ ಆಯ್ತು. ಸಾರ್ ಸಾರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರಪ್ಪ ನೀನು? ಇದೇನ್ ಸರ್ ಈಗ ಕೇಳ್ತಾ ಇದ್ದೀರಾ? ಮೊದಲನೇ ಸರಿ ಡಾಕ್ಟ್ರನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟವನೇ ನಾನಲ್ವಾ ಸರ್? ಓ ಹೌದಲ್ವಾ, ಮರ್ತ್ಬಿಟ್ಟಿದೆ ಕಣಯ್ಯ. ಸದ್ಯ ಈಗ್ಲಾದ್ರೂ ಜ್ಞಾಪಕಕ್ಕೆ ಬಂತಲ್ಲ. ಎಂಥ ಡಾಕ್ಟರ್ ಇಟ್ಕೊಟ್ಟೆಯ? ಆಪರೇಷನ್ ಮುಂಚೆನೆ ಕುತ್ಕೆ ಕೂತ್ಬಿಟ್ಟಲ್ಲಯ್ಯ ನಿಮ್ ಡಾಕ್ಟ್ರು. ಹೌದಾ ಸರ್? ಇಷ್ಟು ದಿನ ನೀವು ಅವ್ರನ್ನೇ ನಂಬ್ಕೊಂಡಿದ್ರಿ ತಾನೆ? ಕೊನೆ ಕ್ಷಣದಲ್ಲಿ ಅವ್ರು ನಿಮ್ಗೆ ಈ ತರ ಕೈ ಕೊಡಬಾರ್ದಿತ್ತು ಬಿಡಿ. ಆಯ್ತಲ್ಲ, ಹಲ್ಲಿ ತರ ಲೊಚ್ಗುಟ್ಟಿ ಏನ್ ಪ್ರಯೋಜನ? ಹರಕೊಲ್ಲಲು ಪರ ಕಾಯವನ ಅನ್ನೋ ತರ ಡಾಕ್ಟ್ರೇ ಕೈ ಬಿಟ್ಮೇಲೆ ನೀನ್ ಕಾಂಪೌಂಡ್ರು ಏನ್ ಮಾಡಕ್ಕಾಗುತ್ತೆ? ಸಾರ್ ಮೆತ್ತಗ್ ಮಾತಾಡಿ. ಡಾಕ್ಟರ್ ಆದ್ರೇನು ಕಾಂಪೌಂಡರ್ ಆದ್ರೇನು ಒಟ್ನಲ್ಲಿ ನಿಮ್ಗೆ ನಿಮ್ ಕೆಲಸ ಆದ್ರೆ ಸಾಕು ತಾನೆ? ಏನ್ ಹೇಳ್ತಾ ಇದೀಯಪ್ಪ ನೀನು? ಅಂದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಅಂದ್ರೆ ಅರ್ಧ ಆಗಿರೋ ಆಪರೇಷನ್ ನೀನ್ ಪೂರ್ತಿ ಮಾಡ್ತೀಯ? ಆಪರೇಷನ್ ಅಲ್ಲ ಸಾರ್, ಪೋಸ್ಟ್ ಮಾರ್ಟಮ್ ಪೂರಾ ಮುಗಿಸಿ ಒಳಗೆ ಹಾಕ್ತೀನಿ. ಅದೇನು ಗಾಯಕ್ಕೆ ಟಿಂಚರ್ ಹಾಕಿ ಬ್ಯಾಂಡೇಜ್ ಕಟ್ಟೋದು ಅನ್ಕೊಂಡ್ಯಾ? ನಿನ್ ಕೈಲಾಗಲ್ಲ ಬಿಡೋ. ಏನ್ ಸರ್ ಹೀಗ್ ಮಾತಾಡ್ತಾ ಇದ್ದೀರಾ? ಕೋಮಾ ಕಳ್ಸೋದ್ ತಾನೆ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಮೇಡಮ್, ಈಗ ಈ ಎಂಕ್ವೈರಿ ಮುಖ್ಯನಾ ಅಥವಾ ನಿಮ್ ಕೆಲಸ ಆಗೋದ್ ಮುಖ್ಯನಾ? ಕೆಲ್ಸ ಆಗೋದ್ ಮುಖ್ಯ. ಆದ್ರೆ ಅದು ನಿನ್ ಕೈಲಾಗುತ್ತಾ? ಅದು ನಿಮ್ಗೆ ಗೊತ್ತಾಗುತ್ತೆ. ಮೊದ್ಲು ನಡೀರಿ. ಸರಿ ಕುತ್ಕೋ. ಹಲೋ ಮಿಸ್ಟರ್ ಅವಿನಾಶ್. ಎಸ್ ಡಾಕ್ಟರ್, ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಏನ್ ವಿಷಯ ಡಾಕ್ಟರ್? ಅದು ಫೋನಲ್ಲಿ ಹೇಳೋವಂಥ ವಿಷಯ ಅಲ್ಲ. ಪರ್ಸನಲ್ ಆಗಿ ನನ್ನನ್ನು ಭೇಟಿ ಮಾಡ್ತೀರಾ? ಡಾಕ್ಟರ್, ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಅಂತಿದ್ದೆ. ಇಲ್ಲಿ ಬೇರೆ ಥರನೇ ಡೆವಲಪ್ಮೆಂಟ್ಸ್ ಆಗ್ತಿವೆ. ಅವಿನಾಶ್, ನೀವೇನು ಹೇಳಬೇಕು ಅಂತ ಇದ್ದೀರಾ ಅದು ನನಗೆ ಗೊತ್ತಾಗಿದೆ. ಓಕೆ ಡಾಕ್ಟರ್, ನಾನು ಈಗಲೇ ಬರ್ತೇನೆ. ನೋನೋ, ಕ್ಲಿನಿಕ್ ಹತ್ರ ಬೇಡ. ಡೂ ಒನ್ ಥಿಂಗ್, ನಮ್ಮ ಕ್ಲಿನಿಕ್ ಹತ್ರ ಇರೋ ಕಾಫಿ ಶಾಪ್ ಹತ್ರ ಬಂದ್ಬಿಡಿ. ಓಕೆ ಡಾಕ್ಟರ್, ನಾನು ಈಗಲೇ ಬರ್ತೀನಿ. ಇಲ್ಲೇ ಇರು
ಅಂತ ಹೇಳಿ ಹೋದ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಎಲ್ಲೋದ ಏನು? ಬರ್ತಾನೆ ಇರಕ್ಕ. ಈ ನೀಲ್ಕಂಠ ಇವನ್ ಯಾರೋ ಅಡ್ಗಸ್ಪಿ ತರ ಕಾಣ್ತಾ ಇದಾರೆ. ನಾವ್ ಹಿಂದೆ ಮುಂದೆ ವಿಚಾರದ ಸುಮ್ನೆ ಸಿಕ್ಕಾಕೊಳ್ತೀವಿ ಅಷ್ಟೇ. ಹಾಗೆಲ್ಲ ಏನು ಆಗಲ್ಲಕ್ಕ, ಆದ್ರೆ ಟೈಮ್ ವೇಸ್ಟ್ ಆಗ್ತಿದೆ ಅಷ್ಟೇ. ಏನಪ್ಪ ನೀನು ಎಷ್ಟೊತ್ತಿಂದ ಕಾಯ್ತಾ ಇದೀವಿ ಗೊತ್ತಾ? ಮೇಡಮ್, ನಾನು ಬರೋದು ಸ್ವಲ್ಪ ಲೇಟ್ ಆದ್ರೂ ಕೆಲಸ ಪರ್ಫೆಕ್ಟ್ ಆಗಿರುತ್ತೆ. ಸರ್ ತಗೊಳ್ಳಿ. ಏನಯ್ಯ ಇದು? ಸರ್ ಇದೇನು ಅಂತ ನಿಮಗೆ ಬೇಡ. ಇದನ್ನ ಒಮ್ಮೆ ಹಾಲಲ್ಲಿ ಹಾಕಿ ಕುಡಿಸ್ಬಿಡಿ. ಆಮೇಲೆ ಜೀವನ ಪರ್ಯಂತ ಎಲ್ಲ ಬೆಡ್ ಮೇಲೇನೆ. ಇದರಿಂದ ಏನು ಸಮಸ್ಯೆ ಇಲ್ವಾ? ಮೇಡಮ್, ಇದರಿಂದ ನಿಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಅವ್ರ ಗಂಡಂಗೆ ಆಕೆ ಸೇವೆ ಮಾಡೋ ಅವಕಾಶ, ಪುಣ್ಯ ಎರಡೂ ಸಿಗುತ್ತೆ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಖಂಡಿತ ಇಲ್ಲ ಮೇಡಮ್. ಇದರಿಂದ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದ್ರೆ ದೇಹದ ಎಲ್ಲಾ ಭಾಗಗಳು ತಮ್ಮ ಸ್ಥಿಮಿತ ಕಳ್ಕೊಳ್ತವೆ. ಎದ್ದು ಕೂರ್ಸ್ಲಿಕ್ಕೆ, ಮಗ್ಳು ಬದಲಾಯಿಸ್ಲಿಕ್ಕೆ ಒಬ್ರು ಬೇಕಾಗುತ್ತೆ. ಕೊಟ್ಟ ತಕ್ಷಣನೇ ಎಫೆಕ್ಟ್ ಆಗುತ್ತಾ? ಅದು ಒಂದೇ ಸಲಕ್ಕೆ ಎಫೆಕ್ಟ್ ಆಗಲ್ಲ. ಸ್ಲೋ ಪ್ರೋಸೆಸ್, ನಿಧಾನವಾಗಿ ಆಗುತ್ತೆ. ಅಲ್ಲ, ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಏನಯ್ಯ ಗ್ಯಾರಂಟಿ? ನೋಡಿ ಸರ್, ಅನುಮಾನ ಇದ್ರೆ ನೀವೇ ಒಂದ್ಸಲ ಕುಡಿದು ನೋಡಿ. ಆಮೇಲೆ ಬೇಕಿದ್ರೆ ಅವ್ರಿಗೆ ಕೊಡಿ. ನಾನಾ? ಅಯ್ಯಪ್ಪ, ಅದೆಲ್ಲ ಏನೋ ಬೇಡ. ಅಡ್ಡೆಟ್ ಮೇಲೆ ಗುಡ್ ಡೇಟ್, ಇದು ಆಗೋಗ್ಲಿ. ನೀಲ್ಕಂಠ ಮಾತ್ ಸಾಕು. ಅವ್ರಿಗೆ ಕೊಡ್ಬೇಕಾಗಿರೋದನ್ನ ಕೊಟ್ಟು ಕಳಿಸು. ಬೇಗ ಹಿಡಿದೋಗು, ಯಾರಾದ್ರೂ ನೋಡಾರು. ಸರ್ ನೋಡಿ, ನಾನು ಕೊಟ್ಟಿರೋ ಔಷಧಿನ ಯಾವುದೇ ಕಾರಣಕ್ಕೂ ಮಧ್ಯೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನೀವು ನನ್ನನ್ನು ಹುಡಿಕೊಂಡು ಬರಬೇಡಿ. ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಬರ್ತೀನಿ ಸರ್. ಮೇಡಮ್ ಬರ್ತೀನಿ. ನೀಲ್ಕಂಠ ಏನ್ ನೋಡ್ತಾ ಇದೆಯಾ? ಸ್ಟಾರ್ಟ್ ಮಾಡಿ. ಐ ಆಮ್ ಸಾರಿ ಅವಿನಾಶ್. ಚೆನ್ನಾಗಿದ್ ನಿಮ್ ಹೆಂಡತಿನ ಹುಚ್ಚಿ ಅಂತ ಹೇಳ್ಬಿಟ್ಟೆ. ಅವ್ರ ವ್ಯಕ್ತಿತ್ವನೇ ಹಾಳು ಮಾಡ್ಬಿಟ್ಟೆ. ಅಭದ್ರತೆಯಲ್ಲಿ ನರಳೋ ಹಾಗೆ ಮಾಡ್ಬಿಟ್ಟೆ. ಎಲ್ರ ಮುಂದೆ ಅವಮಾನ ಆಗೋ ಅವಕಾಶ ಮಾಡಿಕೊಟ್ಬಿಟ್ಟೆ. ನನ್ನ ಎಥಿಕ್ಸ್ಗೆ ವಿರುದ್ಧವಾಗಿ ನಾನು ನಡ್ಕೊಂಡ್ಬಿಟ್ಟೆ. ಛೇ, ಒಬ್ಬ ಡಾಕ್ಟರ್ ಆಗಿ ನಾನು ಈ ಕೆಲಸ ಮಾಡಬಾರ್ದಾಗಿತ್ತು. ಡಾಕ್ಟರ್, ನನ್ನ ಹೆಂಡತಿನ ಹುಚ್ಚಿ ಮಾಡಿದ್ದು ನೀವಲ್ಲ. ನನ್ನ ಹೆಂಡತಿನ ನನ್ನ ಕೈಯಾರೆ ನಾನೇ ಹುಚ್ಚಿ ಮಾಡಿಬಿಟ್ಟೆ. ನಾನು ನಿಮ್ಮನ್ನ ಎಷ್ಟೊಂದು ನಂಬಿದ್ದೆ ಡಾಕ್ಟರ್. ಕನಕ ಹೇಳ್ತಿದ್ಲು, ಆ ಡಾಕ್ಟರ್ ನನ್ನ ಸರಿಯಾಗಿ ನಡೆಸ್ಕೊಳ್ಳಲ್ಲ, ಈ ಟ್ರೀಟ್ಮೆಂಟ್ ನನಗೆ ಹಿಂಸೆ ಆಗ್ತಿದೆ ಅಂತ. ಎಂತ ಪಾಪಿ ನಾನು ಅವಳ ಮಾತನ್ನ ನಂಬಲೇ ಇಲ್ಲ. ವಾಟ್ ಅ ಫೂಲ್ ಐ ಆಮ್. ಹೇಳಿ ಡಾಕ್ಟರ್, ಯಾಕೀಗೆಲ್ಲ ಮಾಡಿದ್ರಿ? ಬೇರೆ ದಾರಿ ಇರ್ಲಿಲ್ಲ ಅವಿನಾಶ್. ನಾನು ಈ ಕೆಲಸ ಒಪ್ಕೊಳ್ದೆ ಹೋಗಿದ್ರೆ ಬೇರೆ ಯಾರಾದ್ರೂ ಒಪ್ಕೊಳ್ತಾ ಇದ್ರು. ನನಗೆ ಹಣದ ಮೇಲೆ ಆಸೆ ಇತ್ತೇ ವಿನಃ ಮನಸ್ಸಿನ ಆಳದಲ್ಲಿ ನಿಮಗಾಗ್ಲಿ ನಿಮ್ ಹೆಂಡತಿಗಾಗ್ಲಿ ಕೆಟ್ಟ ಮಾಡಬೇಕು ಅನ್ನೋ ಆಲೋಚನೆ ಕಿಂಚಿತ್ತೂ ಇರ್ಲಿಲ್ಲ. ನಾನು ಈ ಕೆಲಸ ಒಪ್ಕೊಳ್ದೆ ಹೋಗಿದ್ರೆ ಬೇರೆ ಯಾರಾದ್ರೂ ನಿಮ್ ಹೆಂಡತಿಗೆ ಇಷ್ಟೊತ್ತಿಗಾಗ್ಲೇ ಹುಚ್ಚಿಡಿಸ್ಬಿಟ್ಟಿರೋರು. ಡಾಕ್ಟರ್, ಏನ್ ಹೇಳ್ತಿದ್ರ ನೀವು? ಹೌದು ಅವಿನಾಶ್, ನಾನು ಬರೀ ಬಿ ಕಾಂಪ್ಲೆಕ್ಸ್ ಟ್ರ್ಯಾಂಕ್ವಿಲೈಸರ್ಸ್ ಮಾತ್ರ ಕೊಟ್ಟಿದ್ದೀನಿ. ಬೇರೆಯವರಾಗಿದ್ರೆ ಟಾಕ್ಸಿನ್ಸ್ ಅಂದ್ರೆ ಸ್ಲೋ ಪಾಯ್ಸನ್ ಅಡ್ಮಿನಿಸ್ಟರ್ ಮಾಡ್ಬಿಟ್ಟಿರೋರು. ಆಗ ನೀವು ಏನ್ ಮಾಡಿದ್ರು ನಿಮ್ ಹೆಂಡತಿನ ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇಷ್ಟೊತ್ತಿಗಾಗ್ಲೇ ಅವರು ಅರ್ಧ ಸತ್ತೋಗಿರ್ತಿದ್ರು. ಡಾಕ್ಟರ್, ಅಟ್ಲೀಸ್ಟ್ ನನ್ನ ಹೆಂಡತಿ ಬಗ್ಗೆ ಅಷ್ಟು ಕನಿಕರ ತೋರಿಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ಇವತ್ತು ನೀವೇ ನಮ್ಮ ಪಾಲಿನ ದೇವರು. ಈ ನಿಮ್ಮ ಉಪಕಾರನ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಡಾಕ್ಟರ್, ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಸಮಾಧಾನ, ಕಂಟ್ರೋಲ್ ಯೋರ್ ಸೆಲ್ಫ್. ಈಗಾಗಿರೋ ಅನಾಹುತದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಆಗ್ಬೋದಾದ ಅನಾಹುತ ತಪ್ಪಿಸೋದು ಹೇಗೆ ಅಂತ ಯೋಚನೆ ಮಾಡಿ. ಅನಾಹುತನ ಅಂದ್ರೆ? ಹೌದು, ನಿಮ್ ಮನೆಯವರು ನಾ ಸಹಾಯ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಜಗಳ ಆಡ್ಕೊಂಡು ಇಲ್ಲಿಂದ ಹೋಗಿದ್ದಾರೆ. ಅವರು ಸುಮ್ಮನೆ ಇರಲ್ಲ.
ಬೇರೆ ಕಡೆ ಖಂಡಿತ ಹೋಗ್ತಾರೆ. ಅಲ್ಲಿಂದ ಇನ್ನೇನೋ ತಗೊಂಡ್ ಬರ್ತಾರೆ. ಅದನ್ನ ಕುಡಿದ್ರೆ ಕನಕಂಗೆ ಅಪಾಯ ಕಟ್ಟಿಟ್ ಬುದ್ಧಿ. ನಿಮ್ಮ ಹೆಂಡತಿ ಪ್ರಾಣ ಅಪಾಯದಲ್ಲಿದೆ ಮಿಸ್ಟರ್ ಅವಿನಾಶ್. ಬೇಗ ಹೋಗಿ ಅವ್ರನ್ನ ಉಳಿಸ್ಕೊಳ್ಳಿ. ಡಾಕ್ಟರ್ ಏನ್ ಹೇಳ್ತಿದ್ರ ನೀವು? ಹೌದು, ನಾ ಹೇಳ್ತಾ ಇರೋದು ಸತ್ಯ. ನೀವೀಗ ಹೊರಡಿ, ಮಿಕ್ಕಿದ್ದನ್ನ ಆಮೇಲೆ ಮಾತಾಡೋಣ. ಕಮಾನ್ ಹರಿ ಅಪ್. ಥ್ಯಾಂಕ್ ಯು ಡಾಕ್ಟರ್. ಯಶೋದ, ಏನಮ್ಮೋರೆ, ಕನಕ ಎಲ್ಲಿದ್ದಾಳೆ? ಕನಕಮ್ಮವರು ಮೇಲ್ ರೂಮಲ್ಲಿ ಇದ್ದಾರೆ. ಕನಕಂಗೆ ಈ ಔಷಧಿನ ಹಾಲಲ್ಲಿ ಬೆರೆಸ್ಬಿಟ್ಕೊಡು. ಹಾಂ, ಸರಿ ಅಮ್ಮೋರೆ, ರಾತ್ರಿ ಊಟ ಆಗಿದ ತಕ್ಷಣ ಕೊಡ್ತೀನಿ. ಯಶೋದ, ರಾತ್ರಿ ಅಲ್ಲ, ಈಗಲೇ, ಈ ಕ್ಷಣನೇ ಕೊಡಬೇಕು. ಇವಾಗಲೇ ಕೊಡ್ಬೇಕಾ? ಈಗಲೇ. ಕನಕಂಗೆ ತುಂಬ ಸಮಸ್ಯೆ ಇದೆ ಅಂತೆ. ಸರಿಯಾದ ಟೈಮಿಗೆ ಔಷಧಿ ಕೊಡಲಿಲ್ಲ ಅಂದರೆ ಕ್ಷಣಕ್ಕೂ ಕಾಯಿಲೆ ಜಾಸ್ತಿ ಆಗುತ್ತಂತೆ. ನೋಡು, ಬೇರೆ ಕೆಲಸ ಎಲ್ಲ ಆಮೇಲೆ ಮಾಡು, ಮೊದಲು ಹೋಗಿ ಔಷಧಿ ಕೊಡು. ಸರಿ ಮಾಮ, ಇವಾಗಲೇ ಕೊಡ್ತೀನಿ. ಅಕ್ಕ, ಇಷ್ಟೊಂದು ಅವಸರ ಏನಿತ್ತಕ್ಕ? ರಾತ್ರಿ ಕೊಡಬೋದಿತ್ತಲ್ಲ. ಅವಿ ಬರೋಕ್ಕಿಂತ ಮುಂಚೆ ಈ ಕೆಲಸ ಆಗಬೇಕು, ಇಲ್ಲ ಅಂದರೆ ಎಲ್ಲ ಎಡವಟ್ಟಾಗುತ್ತೆ. ಹೌದಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ಸಿಕ್ಬೀಳ್ತೀವಿ. ಸುಮ್ಮನೆ ನೀವಿಬ್ರು ಟೆನ್ಷನ್ ಮಾಡ್ಕೊಂಡಿರಿ. ಈ ವಿಷಯ ಅವಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಡಾಕ್ಟರ್ ಹತ್ರ ನೇರವಾಗಿ ಕನಕಂಗೆ ಒಂದು ಗತಿ ಕಾಣಿಸಿ ಅಂತ ಕೇಳಿದೆ ತಪ್ಪಾಯ್ತು. ಡಾಕ್ಟರ್ ಏನಾರು ಅವಿಗೆ ಹೇಳಿದ್ರೆ ಮುಗೀತು ಕತೆ. ಹೇಳಿದ್ರು ಅವಿ ನಂಬಲ್ಲ ಬಿಡಕ್ಕ. ಯಾಕಂದ್ರೆ ಕನಕಂಗೆ ಮೊದಲಿಂದನೂ ಡಾಕ್ಟರ್ ತಲೆ ಕಂಡ್ರೆ ಆಗಲ್ಲ. ಇಷ್ಟ್ರ ಮೇಲೂ ನೀನ್ ಆಸ್ಪತ್ರೆಗೆ ಹೋಗಿದ್ಯಾ ಅಂದ್ರೆ ಅವಿ ಅನುಮಾನ ಪಡೋದಕ್ಕೆ ಸಾಧ್ಯನೇ ಇಲ್ಲಕ್ಕ. ಅಮ್ಮ, ಕನಕಂಗೆ ಔಷಧಿ ಹಾಕಿದ್ರೆ ನಾವೆಲ್ಲ ಸೇಫ್ ಆಗ್ತೀವಿ. ನಾನು ಹೋಗಿ ಅವಳ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬರಲಾ? ಜೋಪಾನ. ಕನಕಂಗೆ ಯಾವುದೇ ಮೆಡಿಸಿನ್ ತಗೋಬೇಡ ಅಂತ ಹೇಳಬೇಕು.